ನಮಸ್ತೆ ವಿದ್ಯಾರ್ಥಿಗಳೇ, ನಾನು ನಿಮ್ಮ ವಿಜ್ಞಾನ ಶಿಕ್ಷಕಿ ರೂಪಾ ಆರ್. ಇಂದು ನಾವು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ ಪುನರಾವರ್ತನಾ ಪ್ರಶ್ನೋತ್ತರಗಳನ್ನು ಕಲಿಯೋಣ. ಅಧ್ಯಾಯ 2, ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಈಗ ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕಲಿಯೋಣ. ಕೆಳಗಿನವುಗಳನ್ನು ಬೇರ್ಪಡಿಸಲು ಯಾವ ಬೇರ್ಪಡಿಸುವಿಕೆ ತಂತ್ರಗಳನ್ನು ನೀವು ಅನ್ವಯಿಸುವಿರಿ? ನೀರಿನ ದ್ರಾವಣದಲ್ಲಿರುವ ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ಗಳನ್ನು ಒಳಗೊಂಡಿರುವ ಮಿಶ್ರಣದಿಂದ ಅಮೋನಿಯಂ ಕ್ಲೋರೈಡ್, ಕಾರಿನ ಇಂಜಿನ್ ತೈಲದಲ್ಲಿರುವ ಲೋಹದ ಸುಣ್ಣದ ಚೂರುಗಳು, ಹೂದಳಗಳಿಂದ ಪಡೆದ ಸಾರದಲ್ಲಿರುವ ವಿವಿಧ ವರ್ಣಕಗಳು, ಮೊಸರಿನಿಂದ ಬೆಣ್ಣೆ, ನೀರಿನಿಂದ ಎಣ್ಣೆ, ಟೀ ಪಾನೀಯದಿಂದ ಟೀ ಎಲೆಗಳು, ಮರಳು ಮಣ್ಣಿನಿಂದ ಕಬ್ಬಿಣದ ಸೂಜಿಗಳು, ಹೊಟ್ಟಿನಿಂದ ಗೋಧಿ ಧಾನ್ಯಗಳು. ನೀರಿನಲ್ಲಿ ನಿಲಂಬಿತವಾಗಿರುವ ಸೂಕ್ಷ್ಮ ಮಣ್ಣಿನ ಕಣಗಳು. ಉತ್ತರ: ಎ ಪ್ರಶ್ನೆಗೆ ಉತ್ತರ ಆವಿಕರಣ, ಬಿ ಉತ್ಪನನ, ಸಿ ಪ್ರಶ್ನೆಗೆ ಉತ್ತರ ಸೋಸುವಿಕೆ, ಡಿ ಪ್ರಶ್ನೆಗೆ ಉತ್ತರ ವರ್ಣರೇಖನ, ಈ ಪ್ರಶ್ನೆಗೆ ಉತ್ತರ ಸೆಂಟ್ರಿಫ್ಯೂಜ್, ಎಫ್ ಪ್ರಶ್ನೆಗೆ ಉತ್ತರ ಪ್ರತ್ಯೇಕನ ಆಲಿಕೆಯನ್ನು ಬಳಸುವುದು ಏಕೆಂದರೆ ಅವುಗಳ ಸಾಂದ್ರತೆ ಬೇರೆ ಬೇರೆ. ಹಾಗೆ ಜಿ ಪ್ರಶ್ನೆಗೆ ಉತ್ತರ ಸೋಸುವಿಕೆ, ಎಚ್ ಪ್ರಶ್ನೆಗೆ ಉತ್ತರ ಕೈಯಿಂದ ಆರಿಸುವುದು, ಐ ಜರಡಿ ಹಿಡಿಯುವುದು, ಜೆ ಸೋಸುವಿಕೆ. ಎರಡನೇ ಪ್ರಶ್ನೆ, ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ. ದ್ರಾವಣ, ದ್ರಾವಕ, ದ್ರಾವ್ಯ, ವಿಲೀನ, ಕರಗುವ, ಕರಗದ, ಶೋಧಿತ ಮತ್ತು ಶೇಷ ಪದಗಳನ್ನು ಬಳಸಿ. ಉತ್ತರ: ನೀರನ್ನು ದ್ರಾವಕವಾಗಿ ತೆಗೆದುಕೊಳ್ಳುವುದು, ಅದರಲ್ಲಿ ಟೀ ಎಲೆಗಳು ಮತ್ತು ಸಕ್ಕರೆಯನ್ನು ದ್ರಾವ್ಯಗಳಾಗಿ ಅದರಲ್ಲಿ ವಿಲೀನಗೊಳಿಸುವುದು. ಸಕ್ಕರೆ ಕರಗುತ್ತದೆ, ಆದರೆ ಟೀ ಎಲೆಗಳು ಕರಗುವುದಿಲ್ಲ. ಈ ಮಿಶ್ರಣವನ್ನು ಕುದಿಸಬೇಕು, ನಂತರ ಶೋಧಿಸಬೇಕು. ಟೀ ದ್ರಾವಣ ಶೋಧಿತವಾಗಿ ಮತ್ತು ಟೀ ಎಲೆಗಳು ಶೇಷವಾಗಿ ದೊರಕುತ್ತವೆ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನವುಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಪರ್ಯಾಪ್ತ ದ್ರಾವಣ, ಶುದ್ಧ ವಸ್ತು, ಕಲಿಲ, ನಿಲಂಬನ. ಉತ್ತರ: ಪರ್ಯಾಪ್ತ ದ್ರಾವಣ ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಸಂತೃಪ್ತ ಅಥವಾ ಪರ್ಯಾಪ್ತ ದ್ರಾವಣ ಎನ್ನುವರು. ಉದಾಹರಣೆ: 100 ಗ್ರಾಂ ನೀರಿನಲ್ಲಿ 21 ಗ್ರಾಂ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನು ಪೂರ್ಣವಾಗಿ ವಿಲೀನಗೊಳಿಸುತ್ತದೆ. ಶುದ್ಧ ವಸ್ತುವು ಒಂದೇ ರೀತಿಯ ಕಣಗಳನ್ನು ಹೊಂದಿರುತ್ತದೆ. ಉದಾಹರಣೆ: ಆಕ್ಸಿಜನ್. ಕಲಿಲ ದ್ರಾವಣವು ಒಂದು ಅಸಮರೂಪ ಮಿಶ್ರಣ. ಉದಾಹರಣೆ: ಹಾಲು. ಒಂದು ನಿಲಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದ್ದು ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರುವುದಿಲ್ಲ, ಆದರೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿರುತ್ತದೆ. ಉದಾಹರಣೆ: ನೀರಿನಲ್ಲಿ ಮರದ ಹೊಟ್ಟು. ಕೆಳಗಿನ ಪ್ರತಿಯೊಂದು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ. ಸೋಹ ನೀರು, ಮರ, ಗಾಳಿ, ಮಣ್ಣು, ವಿನಿಗರ್, ಸೋಸಿದ ಟೀ. ಸಮರೂಪ ಮಿಶ್ರಣಗಳು: ಸೋಡಾ ನೀರು, ಮರ, ಗಾಳಿ, ವಿನಿಗರ್, ಸೋಸಿದ ಟೀ. ಸಮರೂಪವಿಲ್ಲದ ಮಿಶ್ರಣ: ಮಣ್ಣು. ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ? ಬಣ್ಣರಹಿತ ದ್ರವ
ಟೆಂಡಾಲ್ ಪರಿಣಾಮ ಹೊಂದದಿದ್ದರೆ ಅದು ಶುದ್ಧ ನೀರು. ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತವೆ? ಮಂಜುಗಡ್ಡೆ, ಹಾಲು, ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಶಿಯಂ ಆಕ್ಸೈಡ್, ಪಾದರಸ, ಇಟ್ಟಿಗೆ, ಮರ, ಗಾಳಿ. ಉತ್ತರ: ಶುದ್ಧ ವಸ್ತುಗಳು ಮಂಜುಗಡ್ಡೆ, ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಶಿಯಂ ಆಕ್ಸೈಡ್, ಪಾದರಸ. ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸಿ. ಮಣ್ಣು, ಸಮುದ್ರ ನೀರು, ಗಾಳಿ, ಕಲ್ಲಿದ್ದಲು, ಸೋಡಾ ನೀರು. ಉತ್ತರ: ದ್ರಾವಣಗಳು ಸಮುದ್ರ ನೀರು, ಗಾಳಿ, ಸೋಡಾ ನೀರು. ಈ ಕೆಳಗಿನ ಯಾವುವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ? ಎ. ಉಪ್ಪಿನ ದ್ರಾವಣ, ಬಿ. ಹಾಲು, ಸಿ. ತಾಮ್ರದ ಸಲ್ಫೇಟ್ ದ್ರಾವಣ, ಡಿ. ಪಿಷ್ಟದ ದ್ರಾವಣ. ಉತ್ತರ: ಹಾಲು ಮತ್ತು ಪಿಷ್ಟದ ದ್ರಾವಣ ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ. ಮತ್ತೊಂದು ಪ್ರಶ್ನೆ. ಈ ಕೆಳಗಿನವುಗಳನ್ನು ಧಾತುಗಳು, ಸಂಯುಕ್ತಗಳು ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ. ಸೋಡಿಯಂ, ಮಣ್ಣು, ಸಕ್ಕರೆ ದ್ರಾವಣ, ಬೆಳ್ಳಿ, ಕ್ಯಾಲ್ಶಿಯಂ ಕಾರ್ಬೋನೇಟ್, ಸೀಸ, ಸಿಲಿಕಾನ್, ಕಲ್ಲಿದ್ದಲು, ಗಾಳಿ, ಸಾಬೂನು, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ರಕ್ತ. ಉತ್ತರ: ಧಾತುಗಳು ಸೋಡಿಯಂ, ಬೆಳ್ಳಿ, ಸೀಸ, ಸಿಲಿಕಾನ್, ಕಲ್ಲಿದ್ದಲು. ಸಂಯುಕ್ತಗಳು ಕ್ಯಾಲ್ಶಿಯಂ ಕಾರ್ಬೋನೇಟ್, ಸಾಬೂನು, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್. ಮಿಶ್ರಣಗಳು ಮಣ್ಣು, ಸಕ್ಕರೆ ದ್ರಾವಣ, ಗಾಳಿ, ರಕ್ತ. ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು? ಸಸ್ಯದ ಬೆಳವಣಿಗೆ, ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ, ಆಹಾರವನ್ನು ಬೇಯಿಸುವುದು, ಆಹಾರ ಬೇರ್ಪಡಿಸುವಿಕೆ, ನೀರಿನ ಘನೀಕರಣ, ಮೇಣದ ದಹನಕ್ರಿಯೆ. ಇವುಗಳಲ್ಲಿ ರಾಸಾಯನಿಕ ಬದಲಾವಣೆಗಳು ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಆಹಾರವನ್ನು ಬೇಯಿಸುವುದು, ಆಹಾರ ಜೀರ್ಣಿಸುವಿಕೆ, ಮೇಣದ ದಹನಕ್ರಿಯೆ. ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ. ಇವುಗಳಲ್ಲಿ ಮಿಶ್ರಣ ಯಾವುದು? ಇವುಗಳಲ್ಲಿ ಮಿಶ್ರಣ ಎ. ಆಕ್ಸಿಜನ್, ಬಿ. ಹಿತ್ತಾಳೆ, ಸಿ. ಸೀಸ, ಡಿ. ಸಿಲಿಕಾನ್. ಉತ್ತರ: ಹಿತ್ತಾಳೆ. ಇವುಗಳಲ್ಲಿ ಮಿಶ್ರಣ ಹಿತ್ತಾಳೆ. ಇದರಲ್ಲಿ ಒಂದು ದ್ರಾವಕ. ಎರಡನೇ ಪ್ರಶ್ನೆ. ಇದರಲ್ಲಿ ಒಂದು ದ್ರಾವಕ. ಎ. ಅಯೋಡಿನ್, ಬಿ. ರಬ್ಬರ್, ಸಿ. ಉಪ್ಪು, ಡಿ. ಪೆಟ್ರೋಲ್. ಉತ್ತರ: ಪೆಟ್ರೋಲ್. ಕಲಿಲಕ್ಕೆ ಒಂದು ಉದಾಹರಣೆ. ಅಯೋಡಿನ್, ಬಿ. ಹೊಗೆ, ಸಿ. ಉಪ್ಪು, ಡಿ. ಆಕ್ಸಿಜನ್. ಉತ್ತರ: ಹೊಗೆ. ಹೊಗೆ ಕಲಿಲಕ್ಕೆ ಉದಾಹರಣೆ. ನಾಲ್ಕನೇ ಪ್ರಶ್ನೆ. ಆವಿಶೀಲ ಘಟಕವನ್ನು ಅದರ ಆವಿಯಾಗದ ಘಟಕದಿಂದ ಬೇರ್ಪಡಿಸುವ ವಿಧಾನ. ಆವಿಶೀಲ ಘಟಕವನ್ನು ಅದರ ಆವಿಯಾಗದ ಘಟಕದಿಂದ ಬೇರ್ಪಡಿಸುವ ವಿಧಾನ. ಎ. ದ್ರವಣ, ಬಿ. ವಿಸರಣೆ, ಸಿ. ಆವೀಕರಣ, ಡಿ. ಸಾಂದ್ರೀಕರಣ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಿ. ಆವೀಕರಣ. ಐದನೇ ಪ್ರಶ್ನೆಯನ್ನು ನೋಡೋಣ. ಕೆನೆಯಿಂದ ಬೆಣ್ಣೆ ತೆಗೆಯುವ ವಿಧಾನ.
ಕೆನೆಯಿಂದ ಬೆಣ್ಣೆ ತೆಗೆಯುವ ವಿಧಾನ. ಎ ಸೆಂಟ್ರಿಫ್ಯೂಜ್, ಬಿ ದ್ರವಣ, ಸಿ ಆವೀಕರಣ, ಡಿ ವಿಸರಣೆ. ಉತ್ತರ ಸೆಂಟ್ರಿಫ್ಯೂಜ್. ಕೆನೆಯಿಂದ ಬೆಣ್ಣೆ ತೆಗೆಯುವ ವಿಧಾನ ಸೆಂಟ್ರಿಫ್ಯೂಜ್. ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವೆ ಇರುವ ವ್ಯತ್ಯಾಸಗಳೇನು? ಸಮರೂಪ ಮಿಶ್ರಣ ಇದರಲ್ಲಿ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಹೊಂದಿವೆ. ಅಸಮರೂಪ ಮಿಶ್ರಣ ಇದರಲ್ಲಿ ಘಟಕಾಂಶಗಳು ಒಂದೇ ರೀತಿಯಲ್ಲಿ ಮಿಶ್ರಣ ಹೊಂದುವುದಿಲ್ಲ. ಸಮರೂಪ ಮಿಶ್ರಣದಲ್ಲಿ ಘಟಕಾಂಶಗಳು ಕಣ್ಣಿಗೆ ಕಾಣುವುದಿಲ್ಲ. ಅಸಮರೂಪ ಮಿಶ್ರಣದಲ್ಲಿ ಘಟಕಾಂಶಗಳು ಕಣ್ಣಿಗೆ ಕಾಣುತ್ತವೆ. ದ್ರಾವಣದ ಗುಣಗಳಾವುವು? ದ್ರಾವಣವು ಸಮರೂಪ ಮಿಶ್ರಣವಾಗಿದೆ. ದ್ರಾವಣದಲ್ಲಿರುವ ಕಣಗಳ ವ್ಯಾಸವು 1 ಮಿಲಿಮೀಟರ್ಗಿಂತ ಕಡಿಮೆ ಇರುತ್ತದೆ. ಕಣಗಳ ಗಾತ್ರವು ಬಹಳ ಸಣ್ಣದಾಗಿರುವುದರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದುರಿಸುವುದಿಲ್ಲ. ಆದುದರಿಂದ ಬೆಳಕಿನ ಪಥವು ದ್ರಾವಣದಲ್ಲಿ ಕಂಡುಬರುವುದಿಲ್ಲ. ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿರುವ ದ್ರಾವ್ಯ ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ದ್ರಾವಣವನ್ನು ಅಲುಗಾಡಿಸದಿದ್ದರೂ ದ್ರಾವ್ಯ ಕಣಗಳ ತಳ ಸೇರುವುದಿಲ್ಲ. ಮತ್ತೊಂದು ಪ್ರಶ್ನೆ. ಒಂದು ಪರ್ಯಾಪ್ತ ದ್ರಾವಣ ಮಾಡಲು 36 ಗ್ರಾಂ ಸೋಡಿಯಂ ಕ್ಲೋರೈಡನ್ನು 100 ಗ್ರಾಂ ನೀರಿನಲ್ಲಿ 283 ಕೆಲ್ವಿನ್ನಲ್ಲಿ ಕರಗಿಸಿದರೆ ಶೇಕಡಾವಾರು ರಾಶಿಗಳ ಅನುಪಾತದಲ್ಲಿ ಸಾರತೆಯನ್ನು ಕಂಡುಹಿಡಿಯಿರಿ. ದ್ರಾವ್ಯದ ರಾಶಿ 36 ಗ್ರಾಂ, ದ್ರಾವಕದ ರಾಶಿ 100 ಗ್ರಾಂ, ದ್ರಾವಣದ ರಾಶಿ 136 ಗ್ರಾಂ. ದ್ರಾವಣದ ಶೇಕಡ ರಾಶಿಗಳ ಅನುಪಾತ ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ದ್ರಾವಣದ ಶೇಕಡ ರಾಶಿಗಳ ಅನುಪಾತ ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ಈ ಸಮಸ್ಯೆಯನ್ನು ಬಿಡಿಸಿದಾಗ ನಮಗೆ ಬರುವ ಉತ್ತರ 26.47%. ಮತ್ತೊಂದು ಪ್ರಶ್ನೆ. ಕಲಿಲದ ಲಕ್ಷಣಗಳನ್ನು ತಿಳಿಸಿ. ಕಲಿಲವು ಒಂದು ಅಸಮರೂಪ ಮಿಶ್ರಣ. ಕಲಿಲದ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿವೆ. ಕಲಿಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿವೆ. ಅಲುಗಾಡಿಸದೆ ಬಿಟ್ಟರೂ ಕಣಗಳು ತಳ ಸೇರುವುದಿಲ್ಲ. ಮತ್ತೊಂದು ಪ್ರಶ್ನೆ. ಸೆಂಟ್ರಿಫ್ಯೂಜ್ನಲ್ಲಿ ಬಳಸುವ ತತ್ವ ಯಾವುದು? ಇದರ ಯಾವುದಾದರೂ 2 ಅನ್ವಯಗಳನ್ನು ತಿಳಿಸಿ. ಸೆಂಟ್ರಿಫ್ಯೂಜ್ನಲ್ಲಿ ಬಳಸಲಾದ ತತ್ವವೆಂದರೆ ಸೆಂಟ್ರಿಫ್ಯೂಸ್ ತ್ವರಿತವಾಗಿ ತಿರುಗಿದಾಗ ಸಾಂದ್ರ ಕಣಗಳು ತಳಕ್ಕೆ ತಳ್ಳಲ್ಪಡುತ್ತವೆ ಹಾಗೂ ಹಗುರ ಕಣಗಳು ಮೇಲೆ ತೇಲುತ್ತವೆ. ಅನ್ವಯಗಳು: ಹಾಲಿನ ಕೇಂದ್ರಗಳಲ್ಲಿ ಮತ್ತು ಮನೆಯಲ್ಲಿ ಕೆನೆಯಿಂದ ಬೆಣ್ಣೆ ಬೇರ್ಪಡಿಸಲು ಬಳಸುತ್ತಾರೆ. ರೋಗ ನೈದಾನಿಕ ಪ್ರಯೋಗಾಲಯಗಳಲ್ಲಿ ರಕ್ತ ಮತ್ತು ಮೂತ್ರ ಪರೀಕ್ಷೆಗಳಲ್ಲಿ ಬಳಸುತ್ತಾರೆ. ವರ್ಣರೇಖನ ಎಂದರೇನು? ಇದರ ಯಾವುದಾದರೂ 2 ಅನ್ವಯಗಳನ್ನು ತಿಳಿಸಿ. ಮಿಶ್ರಣದಲ್ಲಿರುವ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವರ್ಣರೇಖನ ಎನ್ನುತ್ತೇವೆ. ಅನ್ವಯ: ರಂಗುಗಳಲ್ಲಿನ ಬಣ್ಣಗಳನ್ನು ಬೇರ್ಪಡಿಸುವುದು, ರಕ್ತದಲ್ಲಿನ ಘಟಕಗಳನ್ನು ಬೇರ್ಪಡಿಸುವುದು. ಮತ್ತೊಂದು ಪ್ರಶ್ನೆ. ಇವುಗಳನ್ನು ನಿರೂಪಿಸಿ. ಸ್ಫಟೀಕರಣ, ಸಂಯುಕ್ತ. ಒಂದು ಶುದ್ಧ ಘನವಸ್ತುವನ್ನು ಅದರ ದ್ರಾವಣದಿಂದ ಸ್ಫಟಿಕ ರೂಪದಲ್ಲಿ ಪಡೆಯುವ ಪ್ರಕ್ರಿಯೆಯನ್ನು ಸ್ಫಟೀಕರಣ ಎನ್ನುತ್ತಾರೆ. 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕ ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗಗೊಂಡು ಸಂಯುಕ್ತಗಳಾಗುತ್ತವೆ. ಮತ್ತೊಂದು ಪ್ರಶ್ನೆ.
ಲೋಹಗಳ ಗುಣಗಳನ್ನು ಪಟ್ಟಿ ಮಾಡಿ. ಲೋಹಗಳು ಅವು ಹೊಳಪನ್ನು ಹೊಂದಿವೆ. ಅವು ಬೆಳ್ಳಿಯ, ಬೂದು ಅಥವಾ ಬಂಗಾರದ ಹಳದಿ ಬಣ್ಣವನ್ನು ಹೊಂದಿವೆ. ಅವು ಶಾಖ ಮತ್ತು ವಿದ್ಯುತ್ ವಾಹಕಗಳು. ಅವು ತನ್ಯ ಮತ್ತು ಅವು ಕುಟ್ಯ, ವಿಶಿಷ್ಟ ಲೋಹೀಯ ಶಬ್ದವನ್ನು ಹೊಂದಿವೆ. ಮತ್ತೊಂದು ಪ್ರಶ್ನೆ ನೋಡೋಣ. ಮಿಶ್ರಣ ಮತ್ತು ಸಂಯುಕ್ತಗಳ ನಡುವೆ ಇರುವ ವ್ಯತ್ಯಾಸವೇನು? ಮಿಶ್ರಣಗಳು ಇವುಗಳು ಧಾತುಗಳನ್ನು ಅಥವಾ ಸಂಯುಕ್ತಗಳನ್ನು ಕೇವಲ ಬೆರೆಸಿದರೆ ಮಿಶ್ರಣ ಉಂಟಾಗುತ್ತದೆ ಮತ್ತು ಹೊಸ ಸಂಯುಕ್ತ ಉಂಟಾಗುವುದಿಲ್ಲ. ಆದರೆ ಸಂಯುಕ್ತಗಳಲ್ಲಿ ಧಾತುಗಳು ವರ್ತಿಸಿ ಹೊಸ ಸಂಯುಕ್ತಗಳು ಉಂಟಾಗುತ್ತವೆ. ಮಿಶ್ರಣಗಳು ವಿವಿಧ ಬಗೆಯ ಸಂಯೋಜನೆಗಳನ್ನು ಹೊಂದಿರುತ್ತವೆ. ಸಂಯುಕ್ತಗಳು ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆ ನಿರ್ದಿಷ್ಟವಾಗಿರುತ್ತದೆ. ಮಿಶ್ರಣಗಳು ಅವುಗಳಲ್ಲಿ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸುತ್ತವೆ. ಹೊಸ ವಸ್ತುವು ಸಂಪೂರ್ಣವಾಗಿ ಬೇರೆ ಗುಣಗಳನ್ನು ಹೊಂದಿರುತ್ತದೆ. ಭೌತಿಕ ವಿಧಾನಗಳಿಂದ ಘಟಕಾಂಶಗಳನ್ನು ತಕ್ಕ ಮಟ್ಟಿಗೆ ಸುಲಭವಾಗಿ ಬೇರ್ಪಡಿಸಬಹುದು. ಕೇವಲ ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಗಳ ಮೂಲಕ ಘಟಕಾಂಶಗಳನ್ನು ಬೇರ್ಪಡಿಸಬಹುದು. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ ಪುನರಾವರ್ತನಾ ಪ್ರಶ್ನೋತ್ತರಗಳನ್ನು ಕಲಿತಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದ ಪುನರಾವರ್ತನಾ ಪ್ರಶ್ನೋತ್ತರಗಳನ್ನು ಕಲಿಯೋಣ.